ಅಧಿವೇಶನದ ಹೊತ್ತಲೇ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿಬಿಟ್ಟಿದ್ದಾರೆ. ಇನ್ನು ದಲಿತರಿಗೆ ಮೀಸಲಿಟ್ಟಂತಹ ಹಣ ದುರ್ಬಳಕೆಗೆ ಕೆಂಡಾಮಂಡಲಾಗಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಿದೆ ಅನ್ನುವಂತ ಆರೋಪ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಮಹತ್ವದ ಸಭೆಗೆ ಮುಂದಾಗಿದೆ. ಹೋರಾಟದ ಬಗ್ಗೆ ದಲಿತ ಸಂಘಟನೆಗಳ ಜೊತೆ ಮೀಟಿಂಗ್. ಇಂದು ಮಧ್ಯಾಹ್ನ 12 ಗಂಟೆಗೆ ಶಾಸಕರ ಭವನದಲ್ಲಿ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೇಲ್ಮನೆಯ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಈ ಚರ್ಚೆ ಸಭೆ ಮುಂದಾಗ್ತಿದೆ. ಇನ್ನು ಸೆಷನ್ನಲ್ಲಿ ಹೇಗೆ ಹೋರಾಟ ಮಾಡಬೇಕು, ಯಾಕಂದ್ರೆ ಅಧಿವೇಶನದ ಮುಹೂರ್ತ ಫಿಕ್ಸ್ ಆಗಿದೆ. ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುಂದೆ ಹೋಗುತ್ತೆ. ಇನ್ನು ಪರಿಷತ್ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ ಈಗ ಸಭೆಗೂ ಮುಂದಾಗಿದ್ದಾರೆ. ಯಾಕಂದ್ರೆ ಅಧಿವೇಶನಕ್ಕೆ ಮಾರ್ಚ್ 3ನೇ ತಾರೀಕು ಆರಂಭ ಆಗತ್ತೆ, ಅಂದ್ರೆ ನಾಳೆ ದಿನ. ಸೊ ಇಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಯಾವ್ಯಾವ ವಿಚಾರವನ್ನ ಎತ್ತಬೇಕು, ತಮ್ಮ ಬತ್ತಳಿಕೆಯಿಂದ ಒಂದೊಂದು ವಿಚಾರವನ್ನ ಎತ್ತೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಹೆಂಗೆ ಒಂದಿಷ್ಟು ಪ್ರಶ್ನೆಗಳನ್ನ ಒಡ್ಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕೇನೋ ನಿಟ್ಟು ಒಂದು ಕಡೆ. ಆದರೆ ಸದ್ಯ ಈಗ ಮೇಲ್ಮನೆಯ ವಿಪಕ್ಷ ನಾಯಕ ಆಗಿರುವಂತಹ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಗೂ ಮುಂದಾಗ್ತಿದ್ದಾರೆ. ಯಾಕಂದರೆ ಅಧಿವೇಶನದ ಹೊತ್ತು ಈ ಬಾರಿ ಏನೇ ಇದ್ರೂ ಕೂಡ ಇಲ್ಲಿ ಕೇಳ್ಕೋಬೇಕಾಗತ್ತೆ. ಯಾಕಂದರೆ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಹೋರಾಟಕ್ಕೆ ಇವರು ಮುಂದಾಗಿರೋದು. ಇದರ ಜೊತೆಯಲ್ಲಿ ದಲಿತ ಸಂಘಟನೆಗಳ ಜೊತೆ ಕೂಡ ಮೀಟಿಂಗನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರ ಅಭಿವೃದ್ಧಿಗೆ ಹೋಗಬೇಕಾಗಿರುವಂಥ ಹಣ ಸರ್ಕಾರ ಬೇರೆ ಕಡೆಗೆ ಅವರವರ ಯೋಜನೆಗಳಿಗೆ ಆ ಹಣವನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ. ಹಿಂಗಾದರೆ ಹೆಂಗೆ, ಇದಕ್ಕೆ ಸುಮ್ಮನಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಅಧಿವೇಶನ ಆರಂಭಕ್ಕೂ ಮುನ್ನ ಈಗ ಎಲ್ಲರ ಜೊತೆ ಒಂದು ಡಿಸ್ಕಷನನ್ನು ಮಾಡಿ ಸಭೆಯ ಮೂಲಕವಾಗಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಈಗ ರೆಡಿ ಆಗ್ತಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಶಾಸಕರ ಭವನದಲ್ಲಿ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೇಲ್ಮನೆಯ ವಿಪಕ್ಷ ನಾಯಕ ಆಗಿರೋ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ. ಅಂದರೆ ಸೆಷನ್ನಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಯಾವ್ಯಾವ ಪ್ರಶ್ನೆಗಳನ್ನು ಎತ್ತಬೇಕು, ಯಾವ್ಯಾವ ವಿಚಾರವನ್ನು ಎತ್ತೋದ್ರ ಮೂಲಕ ಸರ್ಕಾರಕ್ಕೆ ಕೆಲಸ ಮಾಡಬೇಕು, ಬಿಸಿ ಮುಟ್ಟಿಸ್ಬೇಕೆನ್ನುವಂಥ ವಿಚಾರಕ್ಕೆ ಸಭೆಗೆ ಮುಂದಾಗಿದ್ದಾರೆ.